ಓಂ ಯೈರಿಮೇ ಗುರುಭೇಃ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತ ಸರ್ವವೇದಾಂತಾಃ ತಾ ನಿತ್ಯಂ ಪ್ರಣತೋಸ್ಮ್ಯಹಂ. ಗೀತೆಯ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ಈ ಅಧ್ಯಾಯದಲ್ಲಿ ಕೃಷ್ಣ ಜ್ಞಾನ ಮತ್ತು ವಿಜ್ಞಾನವನ್ನು ನಾನು ನಿನಗೆ ತಿಳಿಸಿಕೊಡ್ತೇನೆ, ಇದನ್ನು ತಿಳಿದುಕೊಂಡ್ರೆ ಇನ್ನೇನೂ ನೀನು ತಿಳಿಯುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಅದು ಯಾವುದು? ಅದಕ್ಕೆ ಇನ್ನೊಂದು ಪರ್ಯಾಯ ಶಬ್ದ ಪರ ಮತ್ತು ಅಪರ. ಇವೆರಡೂ ಕೂಡ ನನ್ನಿಂದಾನೇ ಬಂತು ಅಂತ ಹೇಳ್ತಾ, ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಬಹಳ ಸೊಗಸಾದ ಒಂದು ವಾಕ್ಯವನ್ನು ಹೇಳ್ತಾನೆ. ಇಡೀ 7ನೇ ಅಧ್ಯಾಯದ ಒಂದು ಚರಮ ಶ್ಲೋಕ ಅಂತ ಕರಿಬೋದು ಇದನ್ನು. ನನ್ನನ್ನು ಹೊರತುಪಡಿಸಿ ಮತ್ತಃ ಪರತರಂ, ಈ ಜಗತ್ತಿನಲ್ಲಿ ಇನ್ನೇನಿಲ್ಲ. ಮತ್ತಃ, ನನ್ನಿಂದ ಹೊರತುಪಡಿಸಿ ಈ ಜಗತ್ತಿನಲ್ಲಿ ಇನ್ನೇನಿಲ್ಲ. ಕಿಂಚಿದಸ್ತಿ ಧನಂಜಯ, ಎಲ್ಲವೂ ನಾನೇ. ಸ್ವಾಮಿ ಚಿನ್ಮಯಾನಂದರು ಬಹಳ ಸೊಗಸಾಗಿ ಹೇಳೋರು ಇದನ್ನು. ಅವರು ಹೇಳೋರು, ನೋಡು, ಪ್ರಪಂಚವನ್ನು ಗಮನಿಸು. ಪ್ರಪಂಚದಲ್ಲಿ ಕಾರ್ಯ ಕಾರಣ ಅಂತ ಎರಡಿವೆ. ಏನು ಕಾರ್ಯಕಾರಣ ಅಂದರೆ, ಬಂಗಾರ ಅನ್ನುವಂಥದ್ದು ಕಾರಣವಾದರೆ ಆಭರಣಗಳೆಲ್ಲವೂ ಕೂಡ ಕಾರ್ಯ. ಮಣ್ಣು ಅನ್ನುವಂಥದ್ದು ಕಾರಣವಾದರೆ ಮಣ್ಣಿನಿಂದ ಮಾಡಲ್ಪಟ್ಟಂತಹ ಏನೆಲ್ಲ ನಾವು ಮನೆಯಲ್ಲಿ ಉಪಯೋಗಿಸುವ ಮಡಿಕೆ ಇರಬಹುದು, ಅಥವಾ ಅದರ ಮೇಲೆ ಮುಚ್ಚುವಂತಹ ಒಂದು ಪಾತ್ರೆ ಇರಬಹುದು, ಮಣ್ಣಿನ ಲೋಟ ಇರಬಹುದು, ಇವೆಲ್ಲವೂ ಮಣ್ಣಿನ ವಿಕಾರಗಳು. ಆ ಮಣ್ಣಿನಿಂದ ಗಣೇಶವನ್ನು ಮಾಡ್ತೇವೆ ನಾವು, ಆ ಮಣ್ಣಿನಿಂದಾನೇ ಮಡಕೆಯನ್ನು ಮಾಡ್ತೇವೆ. ಇವಾಗ ಗಮನಿಸಿ, ಕಾರ್ಯ ಅಂದರೆ ಯಾವುದು? ಮಡಕೆ ಅನ್ನುವಂಥದ್ದು ಕಾರ್ಯ, ಗಣೇಶ ಅನ್ನುವಂಥದ್ದು ಕಾರ್ಯ, ಆ ಮಡಕೆಯ ಮೇಲೆ ಮುಚ್ಚುವ ಮುಚ್ಚಳ ಅನ್ನುವಂಥದ್ದು ಕಾರ್ಯ, ಕೈಯಲ್ಲಿ ಹಾಕಿಕೊಳ್ಳುವ ಬಳೆ, ಕಿವಿಯಲ್ಲಿ ಇಟ್ಕೊಳ್ಳುವಂತಹ ಓಲೆ, ಕತ್ತಿನಲ್ಲಿ ಹಾಕಿಕೊಳ್ಳುವ ಸರ, ಇವೆಲ್ಲವೂ ಬಂಗಾರ ಅನ್ನುವ ಮೂಲ ಕಾರಣದಿಂದ ಬಂದಿರುವ ಕಾರ್ಯರೂಪಗಳು. ಗುರುದೇವ್ ಸ್ವಾಮಿ ಚಿನ್ಮಯಾನಂದರು ಹೇಳೋರು, ಕಾರ್ಯಗಳು ಹಲವು, ಕಾರಣ ಮಾತ್ರ ಒಂದೇ. ಕಾರ್ಯಗಳು ಹಲವು. ನೋಡಿ ಎಷ್ಟು ಸೊಗಸಾಗಿದೆ. ಎಲೆಕ್ಟ್ರಿಸಿಟಿ ಅನ್ನುವಂಥದ್ದು ಒಂದೇ, ಬೆಳಕನ್ನು ಕೊಡ್ತದೆ ಬಲ್ಪಿನ ಮುಖಾಂತರ, ಗಾಳಿಯನ್ನು ಕೊಡ್ತದೆ ಫ್ಯಾನ್ನ ಮುಖಾಂತರ, ಬೆಚ್ಚನೆಯ ವಾತಾವರಣವನ್ನು ಸೃಷ್ಟಿ ಮಾಡ್ತದೆ ಏರ್ ಕಂಡೀಷನ್ ಮುಖಾಂತರ. ಎಲೆಕ್ಟ್ರಿಸಿಟಿ ಒಂದೇ, ಕಾರಣ ಒಂದೇ, ಕಾರ್ಯಗಳು ಹಲವು. ನಂತರ ಹೇಳ್ತಾರೆ, ಕಾರ್ಯವು ಕಾರಣವೇ ಆಗಿದೆ, ನಾಮರೂಪದಲ್ಲಿ ಮಾತ್ರ ವ್ಯತ್ಯಾಸ. ಕಾರ್ಯವು ಕಾರಣವೇ ಆಗಿದೆ. ನಾನು ಮಡಕೆಯನ್ನು ಮುಟ್ತಾ ಇದ್ದೀನಿ ಅಂದರೆ ಏನನ್ನು ಮುಟ್ತಾ ಇರೋದು ನಾನು? ಕಾರಣ ರೂಪವಾದ ಮಣ್ಣನ್ನೇ. ಬಳೆಯನ್ನು ಮುಟ್ತಾ ಇದ್ರೆ ಏನನ್ನು ಮುಟ್ತಾ ಇರುವುದು ನಾನು? ಕಾರಣ ರೂಪವಾದ ಬಂಗಾರವನ್ನೇ. ಗಮನಿಸಿ ನೋಡುವ, ಕಾರ್ಯವು ಕಾರಣವೇ ಆಗಿದೆ, ಹೊಸತೇನಿಲ್ಲ, ಕೇವಲ ನಾಮರೂಪ ಅನ್ನುವಂಥದ್ದು ಬಂದಿದೆ. ಆ ಒಟ್ಟಾಗಿದ್ದಂತಹ ಬಂಗಾರ ಅದನ್ನು ಸ್ವಲ್ಪ ಕರಗಿಸಿ ಒಂದು ಎರಕದಲ್ಲಿ ಹಾಕಿದಾಗ ಅದು ಬಳೆಯ ಆಕಾರ ಪಡೆದಾಗ ಬಳೆಯಾಗುತ್ತೆ, ಓಲೆಯ ಆಕಾರವನ್ನು ಪಡೆದರೆ ಕಿವಿಯಲ್ಲಿ ಓಲೆ ಆಗುತ್ತೆ, ಸರ ಮಾಡಿದಾಗ ಕತ್ತಲ್ಲಿ ಸರವಾಗುತ್ತೆ. ಒಂದೇ. ಮಣ್ಣು ಅಷ್ಟೇ, ಮಡಕೆನೂ ಅದೇ, ಗಣೇಶನೂ ಅದೇ, ಮುಚ್ಚಳವೂ ಅದೇ,
ಲೋಟವೂ ಅದೇ, ಒಲೆ ಮಾಡಿದ್ದು ಮಣ್ಣಿನಿಂದಾನೆ. ಸ್ವಲ್ಪ ಗಮನಿಸಿ ನೋಡುವ, ಎಲ್ಲವೂ ಮಣ್ಣಿನ ಕಾರ್ಯವು ಕಾರಣವೇ ಆಗಿದೆ. ಕೇವಲ ಒಂದು ನಾಮರೂಪ, ಒಂದು ಆಕಾರ ಹಾಕಿದಾಗ ಅದು ಗಣೇಶ, ಇನ್ನೊಂದು ಆಕಾರ ಕೊಟ್ಟಾಗ ಅದು ಮಡಕೆ. ಮೂರನೇ ನಿಯಮ ಹೇಳ್ತಾರೆ, ಕಾರ್ಯದಿಂದ ಕಾರಣವನ್ನ ತೆಗೆದು ಬಿಟ್ರೆ ಅಲ್ಲಿ ಏನಿಲ್ಲ. ಮಡಕೆಯಿಂದ ಮಣ್ಣನ್ನ ತೆಗೆದುಬಿಟ್ರೆ ಮಡಕೆ ಎಲ್ಲಿದೆ? ಬಂಗಾರದ ಬಳೆಯಿಂದ ಬಂಗಾರವನ್ನ ತೆಗೆದುಬಿಟ್ರೆ ಬಳೆ ಎಲ್ಲಿದೆ? ಸರದಿಂದ ಬಂಗಾರವನ್ನ ತೆಗೆದರೆ ಸರ ಎಲ್ಲಿದೆ? ಇರುವುದೇನು? ಕಾರಣ ಒಂದೇ. ಕೃಷ್ಣ ಹೇಳ್ತಾ ಇದ್ದಾನೆ, ಮತ್ತಃ ನನ್ನನ್ನು ಹೊರತುಪಡಿಸಿ ಯಾರದು? ನಾನು ಕಾರಣ. ನ ಕಿಂಚಿದಸ್ತಿ, ಇಲ್ಲಿ ಏನಿಲ್ಲ. ಹಾಗೆ ಸೂತ್ರೇ ಮಣಿಗಣ ಇವ, ಬಹಳ ಸೊಗಸಾದ ದೃಷ್ಟಾಂತವನ್ನು ಕೊಡ್ತಾನೆ. ಒಂದು ಸರದಲ್ಲಿ ಮಣಿಗಳಿವೆ. ಆ ಮಣಿಗಳೆಲ್ಲವೂ ನಿಲ್ಲಬೇಕಾದ್ರೆ ಮಧ್ಯದಲ್ಲಿ ಸೂತ್ರ ಬೇಕು, ಒಂದು ದಾರ ಬೇಕು. ದಾರ ಬಂದಾಗ ಆ ಮಣಿಗಳೆಲ್ಲವೂ ಅದರಲ್ಲಿ ಪೋಣಿಸ್ತೇವೆ, ಹೆಣೆಯುತ್ತೇವೆ. ಕೃಷ್ಣ ಹೇಳ್ತಾನೆ, ಸೂತ್ರ ನಾನು, ಮಣಿಗಳು ಅನ್ನುವಂತಹದ್ದು ಜಗತ್ತು. ಸೂತ್ರ ನಾನು, ಸೂತ್ರೇ ಮಣಿಗಣ ಇವ. ಸೂತ್ರ ನಾನು, ಮಣಿಗಳೆಲ್ಲವೂ ಜಗತ್ತು. ಸಂತ ಜ್ಞಾನೇಶ್ವರ್ ಮಹಾರಾಜ್, ಮಹಾರಾಷ್ಟ್ರದ ದೊಡ್ಡ ಸಂತರು, ಜ್ಞಾನೇಶ್ವರಿ ಅಂತ ಬರೆದಿದ್ದಾರೆ ಭಗವದ್ಗೀತೆ ಮೇಲೆ ವ್ಯಾಖ್ಯಾನ. ಅಲ್ಲಿ 7ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ವಿಶೇಷ ಏನು ಗೊತ್ತಾ? ಆ ಸೂತ್ರನೂ ಬಂಗಾರದ್ದೇ, ಮಣಿಗಳು ಬಂಗಾರದ್ದೇ. ಇಲ್ಲಿ ಎರಡಿಲ್ಲವೇ ಇಲ್ಲ, ಇರುವುದು ಒಂದೇ. ಆದ್ರಿಂದ ಡಿ ವಿ ಜಿಯವರು ಹೇಳ್ತಾರೆ, ಕಣ್ಣು ಬಿಟ್ಟಾಗ ನಿನಗೆ ಏನೆಲ್ಲ ಕಾಣಿಸ್ತಾ ಇದೆ ಅದೆಲ್ಲವೂ ಪರಮಾತ್ಮನ ಸಗುಣ ರೂಪ. ಕಣ್ಣು ಮುಚ್ಚಿದಾಗ ಕೇವಲ ನೀನಿದೆಯ, ಅದೇ ಪರಮಾತ್ಮನ ನಿರ್ಗುಣ ರೂಪ. ನೀವು ಗಮನಿಸಿ ನೋಡುವ, ನಮ್ಮ ಋಷಿ ಮುನಿಗಳು ಅನ್ನುವಂಥವರು ಎಷ್ಟು ಸೊಗಸಾಗಿ ವಿಚಾರ ಮಾಡಿದ್ದಾರೆ ಅಂದರೆ, ನಮ್ಮ ಕಣ್ಣಿಗೆ ಕಾಣಿಸುವ ಪ್ರತಿಯೊಂದನ್ನೂ ಕೂಡ ದೈವ ಅಂತ ಕರೆದುಬಿಟ್ರು. ಒಂದು ಕೋತಿ ಕಾಣಿಸ್ತು, ಹನುಮಂತ ಅಂದ್ವಿ. ಅಳಿಲು ಕಾಣಿಸ್ತು, ರಾಮಾಯಣದ ನೆನಪು, ರಾಮ ಸೇತುವೆಯನ್ನು ಕಟ್ಟಬೇಕಾದಾಗ ಅಳಿಲುಗಳು ಬಂತು ಅಂತ ಹೇಳ್ತೀವಿ. ಪ್ರತಿಯೊಂದು ಕೂಡ, ಒಂದು ಮರ ಇರಬಹುದು ನಮಗೆ ದೈವ, ಭೂಮಿ ಅನ್ನುವಂತಹದ್ದು ದೈವ, ಪ್ರತಿಯೊಂದೂ ಕೂಡ ದೈವವೇ. ನಮಗೆ ನೀರನ್ನ ದೈವ ಅಂತ ಕರೀತೇವೆ. ಎಲ್ಲವನ್ನೂ ಕೂಡ ದೈವೀಕರಿಸಿದ್ದೇವೆ. ಕಾಗೆ ಶನಿದೇವರ ವಾಹನ. ಕಣ್ಣು ಬಿಟ್ಟಾಗ ಏನೆಲ್ಲ ಕಾಣಿಸ್ತದೆ ಎಲ್ಲವೂ, ಗಾಳಿ ಅಂದಾಗ ವಾಯುದೇವ, ನೀರು ವರುಣದೇವ. ನೀವು ಗಮನಿಸಿ ನೋಡುವ, ಎಲ್ಲವೂ. ಒಂದು ಹೊಸ ಬಟ್ಟೆ ತೆಗೆದುಕೊಂಡು ಬಂದರೆ ಅದಕ್ಕೆ ಒಂದು ಅರಿಶಿನವನ್ನು ಇಟ್ಟು ಧರಿಸ್ತೇವೆ ನಾವು, ಯಾಕೆ? ಅದು ದೈವವೇ. ಕಲ್ಲು ಮಣ್ಣಿನಿಂದ ಕಟ್ಟಿರುವ ಮನೆ, ಗೃಹ ಪ್ರವೇಶ, ಪೂಜೆ ಮಾಡಿಬಿಟ್ಟೆ ಒಳಕ್ಕೆ ಹೋಗುವುದು. ಹಿಂದೆ ಎಲ್ಲ ಬೆಳೆ ಅನ್ನುವಂಥ ಅದನ್ನು ಬೆಳೆದರೆ ಅದನ್ನು ಒಂದು ಯಜ್ಞ ಅನ್ನುವಂತಹ ರೀತಿಯಲ್ಲಿ ಮಾಡಿ ದೇವತೆಗಳಿಗೆ ಸಮರ್ಪಣೆ ಮಾಡಿ ನಂತರ ಅದನ್ನು ಬೆಳೆದವರು ಸ್ವೀಕರಿಸ್ತಾ ಇದ್ರು. ಇದು ನಾವು ಬೆಳೆದ ವಾತಾವರಣ. ನನ್ನದು ಏನಿಲ್ಲ, ಎಲ್ಲವೂ ದೈವದತ್ತವಾದದ್ದು, ಎಲ್ಲವೂ ಇರುವಂತಹದ್ದು. ಇದನ್ನು ನೋಡ್ಕೊಳ್ತಾ ಬದುಕುವುದಷ್ಟೇ. ಅದರಿಂದ ಕಣ್ಣು ಬಿಟ್ಟಾಗ ಏನು ಕಾಣಿಸ್ತಾ ಇದೆ ಅದು ಒಂದು, ಕಣ್ಣು ಮುಚ್ಚಿದಾಗ ಕೇವಲ ನಾನು. ಹೀಗಾಗಿ ಮತ್ತಃ ಪರತರಂ, ಇನ್ನೇನಿಲ್ಲ. ನಂತರ ಕೃಷ್ಣ ಇದೇ ಅಧ್ಯಾಯದಲ್ಲಿ ಮುಂದುವರಿಸ್ತಾನೆ. ನೋಡು, ಕಣ್ಣು ಬಿಟ್ಟಾಗ ಏನೆಲ್ಲ ಕಾಣಿಸ್ತಾ ಇದೆಯಲ್ಲ ಅದನ್ನು ಸೂಕ್ಷ್ಮವಾಗಿ ನೋಡು, ಅದು ನನ್ನ ವಿಭೂತಿ ಅಂತಾನೆ. ನನ್ನ ಇನ್ನೊಂದು ರೂಪ, ನನ್ನ ಅವತಾರ. ಕುವೆಂಪು ಅವರು ಬಹಳ ಸೊಗಸಾಗಿ ಹೇಳ್ತಾರೆ, ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಖಗವಾಗಿ, ಮಿಗವಾಗಿ, ಗಿಡವಾಗಿ, ಮರವಾಗಿ ಪ್ರತಿಯೊಂದೂ ಕೂಡ ನೀನೇ. ಎಷ್ಟು ಸೊಗಸಾಗಿದೆ ಅಲ್ವಾ? ಒಂದೊಂದು ಜೀವಿಯೂ ಕೂಡ ಇಲ್ಲಿ ದೈವದ ಪ್ರತಿರೂಪ. ಪ್ರತಿಯೊಂದು ದೈವವೇ. ಖಗ ಪಕ್ಷಿಯೂ ಕೂಡ ದೈವದ ಇನ್ನೊಂದು ರೂಪ. ಎಲ್ಲವನ್ನ ಈ ದೃಷ್ಟಿಯಿಂದ ನಾನು ನೋಡಿದಾಗ ನನಗೆ
ಎಲ್ಲೆಲ್ಲೂ ಕೂಡ ಆ ಒಂದು ಪರಮಾತ್ಮ ದರ್ಶನವಾಗ್ತದೆ. ಹೀಗಾಗಿ ಕೃಷ್ಣ ಹೇಳ್ತಾನೆ, ರಸ, ನೀರಿನಲ್ಲಿರುವ ರಸ ನಾನು, ಸೂರ್ಯ ಚಂದ್ರನಲ್ಲಿರುವಂತಹ ಬೆಳಕು ನಾನು, ಎಲ್ಲವೇ ಓಂಕಾರ ನಾನು ಅಂತಾನೆ. ಪ್ರಣವ ಸರ್ವವೇದೇಶು. ನೋಡಿ, ಇಡೀ ನಮ್ಮ ಶಾಸ್ತ್ರ ತಿಳಿಸುವುದೇನು ಗೊತ್ತಾ? ಒಂದೇ, ಏನದು? ಓಂ. ನಮ್ಮ ಕರ್ನಾಟಕದ ಪ್ರಮುಖರು ಸ್ವಾಮಿ ಬ್ರಹ್ಮಾನಂದರು ಮುಂಬೈಯಲ್ಲಿ ವೇದಾಂತ ಕಲಿತಾ ಇದ್ದಾಗ ಒಂದು ವರ್ಷ ಆದಮೇಲೆ ಸ್ವಾಮೀಜಿ ಕೇಳಿದ್ರಂತೆ, ಇವಾಗ ಏನು ಕಲ್ತಿದ್ದೀರಾ ಅಂತ. ಅದಕ್ಕೆ ಸ್ವಾಮಿ ಬ್ರಹ್ಮಾನಂದರು ಹೇಳಿದ್ರಂತೆ, ಹಿಂದೆ ನಾವು ಪುರಾಣದಲ್ಲಿ ಓದಿದ್ದೇವೆ, ಹಿರಣ್ಯಕಶಿಪು ಪ್ರಹ್ಲಾದನನ್ನ ಗುರುಕುಲಕ್ಕೆ ಕಳಿಸಿ ಅಲ್ಲಿ ಏನು ಕಲಿತೆ ಅಂತ ಕೇಳ್ದ. ಅವ ಹೇಳಿದಂತೆ, 2 ಅಕ್ಷರ ಕಲ್ತಿದ್ದೀನಿ, ಹರಿ ಅಂತ. ಇವಾಗ ನಮ್ಮ ಗುರುಗಳು ನಮ್ಮನ್ನು ಕೇಳ್ತಾ ಇದ್ದಾರೆ, ಏನು ಕಲ್ತಿದ್ದೀರಾ ಅಂತ. ಸ್ವಾಮೀಜಿ ಹೇಳಿದ್ರಂತೆ, ನಾವು ಬರೀ ಒಂದೇ ಅಕ್ಷರ ಕಲ್ತಿದ್ದೀವಿ, ಅದು ಓಂ. ಓಂ ಅಷ್ಟೇ. ಎಲ್ಲವೂ ಕೂಡ ಆ ಓಂನಲ್ಲೇ ಇದೆ. ಏನು ಓಂ ಅಂದರೆ? ಓಂ ಅಂದರೆ ಶುದ್ಧ ಚೈತನ್ಯ ಓಂ ಅಷ್ಟೇ. ಮಾಂಡುಕ್ಯ ಉಪನಿಷತ್ ಅನ್ನುವಂತಹ ಒಂದು ಉಪನಿಷತ್ತಿದೆ. ಆ ಉಪನಿಷತ್ ಅನ್ನುವಂತಹದ್ದು ನಮಗೆ ಶುರುವಾಗುವುದೇ ಓಮಿತ್ಯೇತದಕ್ಷರಮಿದಗಂ ಸರ್ವಂ. ಇರುವುದು ಒಂದೇ, ಅದೇ ಸರ್ವವಾಗಿದೆ, ಅದು ಓಂ. ಅದಕ್ಕೆ ಬ್ರಹ್ಮ ಅಂತ ಹೆಸರು, ಅದಕ್ಕೆ ಹೆಸರು ಆತ್ಮ. ಅಯಂ ಆತ್ಮ ಬ್ರಹ್ಮ, ಇದೇ ಮಹಾವಾಕ್ಯ. ಈ ಆತ್ಮವೇ ಆ ಓಂಕಾರ ಸ್ವರೂಪವಾದ ಬ್ರಹ್ಮ. ಆದ್ದರಿಂದ ಓಂಕಾರ ಯಾರು? ನಾನೇ ಓಂಕಾರ ಸ್ವರೂಪ. ಅಕಾರ ಉಕಾರ ಮಕಾರ ಅನ್ನುವಂಥದ್ದು ಎಷ್ಟು ಸೊಗಸಾಗಿದೆ ನೋಡಿ. ಆ ಹಂ ಅನ್ನಬೇಕಾದ್ರೆ ಆ ಬಾಯಿ ತೆಗಿಬೇಕು, ಸೃಷ್ಟಿ. ಹ ಅನ್ನಬೇಕಾದಾಗ ಒಳಗಡೆ ಇರುವಂತಹ ಗಾಳಿ ಹೊರಗೆ ಬರಬೇಕು. ಮಕಾರ ಬರಬೇಕಾದಾಗ ಬಾಯಿ ಮುಚ್ಚಬೇಕು. ಆ ಹಂ ಅಂದ್ರೇನೆ ಸೃಷ್ಟಿ ಸ್ಥಿತಿ ಲಯ. ಇಡೀ ಜಗತ್ತಲ್ಲಿರುವುದು ಒಂದೇ, ಆ ಹಂ ಓಂ. ಆ ಓಂಕಾರ ಸ್ವರೂಪ ನಾನು. ಇಡೀ ವೇದಗಳು ಅದನ್ನೇ ತಿಳಿಸಿದ್ದು. ಸರ್ವ ವೇದೇಶು ಆ ಓಂ ಏನಿದೆ ಅದು ನಾನು. ನಂತರ ಆಕಾಶದಲ್ಲಿರುವ ಶಬ್ದ, ಮನುಷ್ಯರಲ್ಲಿರುವಂತಹ ಪೌರುಷ, ನರರಲ್ಲಿರುವಂತಹ ಆ ಪೌರುಷ ಚೈತನ್ಯ ತತ್ವವೇ ನಾನು. ಹೀಗೆ ಭೂಮಿಯಲ್ಲಿರುವ ಗಂಧ ನಾನು, ಅಗ್ನಿಯಲ್ಲಿರುವಂತಹ ತೇಜಸ್ಸು ನಾನು, ಎಲ್ಲ ಜೀವರಾಶಿಗಳಲ್ಲಿರುವ ಜೀವನವೇ ನಾನು ಅಂತಾನೆ. ಗೀತೆಯ 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಬರ್ತದೆ. ಕೃಷ್ಣ ಹೇಳ್ತಾನೆ, ಈ ಶರೀರಕ್ಕೆ ಕ್ಷೇತ್ರ ಅಂತ ಹೆಸರು. ಇದನ್ನು ಯಾರು ತಿಳಿತಾನೋ ಅವನಿಗೆ ಕ್ಷೇತ್ರಜ್ಞ ಅಂತ ಹೆಸರು. ಯಾಕೆಂದರೆ ಈ ಜಗತ್ತು ಬಹಳ ಸುಲಭವಾಗಿದೆ ನೋಡಿ. ತತ್ವವನ್ನು ತಿಳಿದವನಿಗೆ ತತ್ವಜ್ಞ ಅಂತ, ಮರ್ಮವನ್ನು ತಿಳಿದವನಿಗೆ ಮರ್ಮಜ್ಞ ಅಂತ. ಅದೇ ರೀತಿ ಕ್ಷೇತ್ರವನ್ನು ತಿಳಿದವನಿಗೆ ಕ್ಷೇತ್ರಜ್ಞ. ಕೃಷ್ಣ ಹೇಳ್ತಾನೆ, ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ಕ್ಷೇತ್ರಜ್ಞ ಇತಿ ತದ್ವಿದಃ. ಇದನ್ನು ತಿಳಿಯುವವನು ಕ್ಷೇತ್ರಜ್ಞ. ಕೃಷ್ಣ ಮುಂದುವರಿಸಿ ಹೇಳ್ತಾನೆ, ಎಲ್ಲ ಕ್ಷೇತ್ರಗಳಲ್ಲಿ ಇರುವ ಕ್ಷೇತ್ರಜ್ಞ ನಾನು. ಸರ್ವ ಕ್ಷೇತ್ರಗಳಲ್ಲಿರುವ ಕ್ಷೇತ್ರಜ್ಞ ತಿಳಿಯುವವನು ನಾನು ಅಂತಾನೆ. ಅದನ್ನೇ ಜೀವನಂ ಸರ್ವಭೂತೇಶು, ತಪಸ್ವಿಗಳಲ್ಲಿರುವ ತಪಸ್ಸು ನಾನು. ಇದು ವಿಭೂತಿ. ಈ ಪ್ರಕೃತಿ ಅನ್ನುವಂಥದ್ದನ್ನು ನೋಡಿ ಪ್ರತಿಯೊಂದನ್ನೂ ಕೂಡ ನಾನು ಅಂತ ಗುರುತಿಸುವುದೇನಿದೆಯಲ್ಲ ಅದು ವಿಭೂತಿ. ಹರಿ ಓಂ.